ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೇನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ. ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರಕೃತಿ ಜೊತೆಗೆ ಮಾತಾಡ್ತಾ ಹೋಗುತ್ತೇನೆ. ನಾನು ಈ ಮೊದಲು ಮಾಡಿರೋ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಪ್ರಾಕ್ಟಿಕಲ್ ಆಗಿ ಬದುಕೋಣ. ನಮ್ಮ ಜೀವನಕ್ಕೆ ಬೇಕಾಗುವಂಥ ಮಾತುಗಳನ್ನು ನಮ್ಮ ಹಿರಿಯರು ಎಷ್ಟೊಂದು ಕೊಟ್ಟಿದ್ದಾರೆ, ಅದನ್ನು ಮೆಲುಕು ಹಾಕ್ತಾ ಹೋಗುತ್ತೇನೆ. ನಮ್ಮ ಜೀವನದಲ್ಲಿ ಏನೇ ನಡೆದರೂ ಯೋಚನೆ ಮಾಡುತ್ತಾ ನಿಲ್ಲಬೇಡ. ಏನು ನಡೆದರೂ ಅದು ನಮ್ಮ ಒಳ್ಳೆಯದಕ್ಕೆ ನಡೆಯುತ್ತದೆ. ಯಾವಾಗಲೂ ಜೀವನದಲ್ಲಿ ಮುಂದೆ ಸಾಗು ಎಂದು ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ. ನಿಜ, ಇಂತಹ ಮಾತುಗಳನ್ನು ಯಾವುದೇ ಸಂದರ್ಭಗಳಲ್ಲೂ ನೆನಪು ಮಾಡಿಕೊಳ್ಳುತ್ತಾ ಇದ್ದಲ್ಲಿ ನಮ್ಮ ಜೀವನ ಉತ್ತಮವಾಗಿ ಸಾಗುತ್ತಾ ಹೋಗುತ್ತದೆ. ಹಾಗೆಯೇ ದುಷ್ಟರನ್ನು ಮುಳ್ಳುಗಳನ್ನು ಕಂಡರೆ ಅವುಗಳ ಮಾರ್ಗದಿಂದ ದೂರ ಇರಬೇಕು. ಚಾಣಕ್ಯರ ಒಂದು ಮಾತು ನೆನಪಾಗುತ್ತದೆ. ಯಾವ ಮನುಷ್ಯನು ತನ್ನ ಗುಟ್ಟನ್ನು ವಿಚಾರಗಳನ್ನು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಂತೆ ಸಾಯುತ್ತಾನೆ. ನಮ್ಮ ಜೊತೆಗಿದ್ದವರು ಮೊದಲಿನಂತೆ ನಮ್ಮ ಜೊತೆಗೆ ಇಲ್ಲದೆ ಹೋದರೆ ಅವರು ನಮ್ಮ ಜೊತೆಗೆ ಇರುವುದೇ ಬೇಡ. ಬಹುಶಃ ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿರಬಹುದು. ಇಂತಹವರ ಸ್ನೇಹ ಪುನಃ ಬೇಡ. ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುವವರೇ ಜಾಸ್ತಿ. ನಮಗೆ ಎಷ್ಟೇ ನೋವಿದ್ದರೂ ಬೇರೆಯವರ ಮುಂದೆ ಆದಷ್ಟು ಮಟ್ಟಿಗೆ ನಗುತ್ತಾ ಇರೋಣ. ಆತ್ಮವಿಶ್ವಾಸದಿಂದ ಬದುಕೋಣ, ಆತ್ಮಗೌರವದಿಂದ ಬದುಕೋಣ. ನಮ್ಮ ಹಿರಿಯರು ಹೇಳಿದ ಹಾಗೆ ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು. ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯ ಇರಬೇಕು. ಸೋಲು ಅನ್ನೋದು ನಮ್ಮ ಜೀವನದಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿಸುತ್ತವೆ. ನಾವು ಜೀವನದಲ್ಲಿ ಯಾವ ಥರ ಗೆಲ್ಲಬೇಕು, ಯಾರನ್ನು ನಂಬಬೇಕು ಅನ್ನೋದನ್ನು ಕಲಿಸಿಕೊಡುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಜೀವನದಲ್ಲಿ ಬರುವುದು ಎಲ್ಲವನ್ನು ಬಂದಂತೆ ಸ್ವೀಕರಿಸು ಎಂದು ನಮ್ಮ ಹಿರಿಯರು ಹೇಳಿರುವ ಮಾತು ಸತ್ಯವಾಗಿದೆ. ನಮ್ಮ ಬದುಕಿಗೆ ಅನುಕೂಲವಾಗಿದೆ. ಆನಂದದ ಬದುಕು, ಅರಿವಿನ ಬದುಕು ನಮ್ಮದಾಗಲಿ. ಗುರಿಯ ಬಗ್ಗೆ ಜಾಸ್ತಿ ಆಲೋಚನೆಗಳು ಬೇಡ. ನಮ್ಮ ಅರಿವಿನ ಜೊತೆಗೆ ನಮ್ಮ ಶ್ರಮ ನಮ್ಮನ್ನು ಗುರಿಯತ್ತ ತಲುಪಿಸುತ್ತದೆ. ನಮ್ಮದು ಯಾವುದೇ ಹಳೆ ಕೆಟ್ಟ ಘಟನೆ ಕಲ್ಪಿಸಿಕೊಂಡು ನೆನಪುಗಳಾಗಲಿ ಯೋಚನೆ ಮಾಡಿ ನರಳುವುದು ಬೇಡ. ಇತರ ವಿಷಯಗಳನ್ನೆಲ್ಲ, ಗೊಂದಲಗಳನ್ನೆಲ್ಲ ಹಿಂದಕ್ಕೆ ಸರಿಸ್ತಾ ನಮ್ಮ ಜೀವನವನ್ನು ಸಂತೋಷವಾಗಿ ಮುಂದಕ್ಕೆ ಸಾಗಿಸ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದರು ಹೇಳಿರುವ ಹಾಗೆ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಇದು ಖಂಡಿತವಾಗಿಯೂ ಸತ್ಯ. ಸ್ವಾಮಿ ವಿವೇಕಾನಂದರು ಹೇಳಿರುವ ಇನ್ನೊಂದು ಮಾತು ಜ್ಞಾಪಿಸಿಕೊಳ್ಳುತ್ತೇನೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಹಾಗಾಗಿ ಹಿರಿಯರು ಹೇಳಿದ ಹಾಗೆ ಅರಿವಿನ ಬದುಕು ಆನಂದದ ಬದುಕು ಆಗಿರುತ್ತದೆ. ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ದಿನಗಳು ಉರುಳಿ ಹೋಗ್ತಾ ಇರುತ್ತೆ. ನಮ್ಮ ಆಯಸ್ಸು ಜೊತೆಗೆ ಕಡಿಮೆ ಆಗ್ತಾನೇ ಇರುತ್ತೆ. ಕಷ್ಟ ಸುಖ, ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲದೆ ಒಂದು ದಿನ ಸಾಯಲೇಬೇಕು. ಇದು ಜಗದ ನಿಯಮ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೂ ಅದನ್ನು ಒಂದೊಂದು ಸಲ ಮರೆತು ಬಿಡುತ್ತೇವೆ. ಹಾಗೆ ಇದನ್ನೆಲ್ಲವನ್ನು ಮೆಲುಕು ಹಾಕುತ್ತಾ ಜೀವನ ಸಾಗಿಸ್ತಾ ಆನಂದಭರಿತವಾಗಿ ಆಯಸ್ಸು ಇದ್ದಷ್ಟು ದಿನ ಖುಷಿಯಾಗಿ ಇರೋಣ. ಪ್ರಕೃತಿ ಜೊತೆಗೆ ಬದುಕೋಣ. ಪ್ರಕೃತಿಯನ್ನು ಪ್ರೀತಿಸೋಣ. ಎಲ್ಲರೂ ಸಂತೋಷವಾಗಿರೋಣ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ವಂದನೆಗಳು.